ಇವತ್ತಿನ ದಿನ ನಮ್ಮ ಚಾಮರಾಜಪೇಟೆಯ ಶಾಸಕ ಮಿತ್ರ ಚಿಕ್ಕಪೇಟೆಯ ಶಾಸಕ ಮಿತ್ರರಾಗಿರ್ತಕ್ಕಂಥ ಉದ್ಯ ಗರುಡಾಚಾರ್ ಅವರ ಮನೆಯಲ್ಲಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಶೋಕ್ ಅವರ ಮುಖಂಡತ್ವದಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯಂ ಅವರು, ಅಲ್ಲಿಂದ ನಮ್ಮ ರಾಮಮೂರ್ತಿಯವರು, ಅಲ್ಲಿಂದ ನಮ್ಮ ರವೀಂದ್ರ ಅವರು, ಹೀಗೆ ನಾವೆಲ್ಲ ಸೇರಿ ಇವತ್ತೇನು ನಾಮಪತ್ರವನ್ನು ತೇಜಸ್ವಿ ಸೂರ್ಯ ಅವರು 4ನೇ ತಾರೀಕು ಸಲ್ಲಿಕೆ ಮಾಡ್ತಕ್ಕಂಥದ್ದೇನಿದೆ, ಬಹುಶಃ ಅವತ್ತು ನಾನು ಭಾಗವಹಿಸಬೇಕಾಗಿತ್ತು. ಆದರೆ ಆ 4ನೇ ತಾರೀಕಿನ ದಿನ ಎಲ್ಲರಿಗೂ ಒಂದು ಪ್ರಶಸ್ತವಾದಂಥ ದಿನ ಅಂತಕ್ಕಂಥದ್ದನ್ನು ಏನೊಂದು ನಿಗದಿ ಮಾಡ್ಕೊಂಬಿಟ್ಟಿದ್ದೇವೆ. ಆ ದಿನ ನಾನು ಭಾಗವಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಅವರಿಗೆ ಅಡ್ವಾನ್ಸ್ ಆಗಿ ಒಂದು ಶುಭ ಹಾರೈಕೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, JDS ಮತ್ತು BJPಯ ಎರಡೂ ಪಕ್ಷಗಳ ಮುಖಂಡರುಗಳು, ಕಾರ್ಯಕರ್ತರುಗಳು ಒಂದು ಸಮನ್ವಯದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ 4ರಿಂದ 5 ಲಕ್ಷಕ್ಕೆ ಬಹುಮತವನ್ನು ಹೆಚ್ಚತಕ್ಕಂಥ ನಿಟ್ಟಿನಲ್ಲಿ ಒಟ್ಟಾರೆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮತ್ತು 6ನೇ ತಾರೀಕಿನಂದು ನಮ್ಮ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಏನೋ ಒಂದು ಸಾಯಂಕಾಲ ಬೂತ್ ಮಟ್ಟದ ಕಾರ್ಯಕರ್ತರ ಎರಡೂ ಪಕ್ಷಗಳ ಕಾರ್ಯಕರ್ತರ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಸಭೆಯಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ಬೆಂಗಳೂರು ನಗರದ ನಮ್ಮ ನಾಗರಿಕರಿಗೆ ಈ ಸರ್ಕಾರದಲ್ಲಿ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಂಠಿತ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳು ಹಾಹಾಕಾರ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಆದರೆ ಸರ್ಕಾರಕ್ಕೆ ಇವತ್ತು ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಗಮನ ಇಲ್ಲ. ನೀವೀಗಾಗಲೇ ನೋಡಿದ್ದೀರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಬರಗಾಲ ಒಂದು ಕಡೆ, ಇನ್ನೊಂದು ಕಡೆ ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆಗಳ ನಡುವೆ 3 ದಿನಗಳ ಕಾಲ ಅಲ್ಲೆಲ್ಲೋ ಮೈಸೂರಿನ ಹೆಗ್ಗಡದೇವನ ಕೋಟೆಯ ರೆಸಾರ್ಟ್ನಲ್ಲಿ ಹೋಗಿ ವಾಯುವಿಹಾರ ಬೇರೆ ಮಾಡ್ಕೊಂಬಂದರು 3 ದಿನಗಳ ಕಾಲ. ಎಷ್ಟು ಮುಖ್ಯಮಂತ್ರಿಗಳಲ್ಲಿ ಸಮಯದ ಕೊರತೆ ಇಲ್ಲ, ಅವರು ಏನು ಬಹಳ ಸಾಧನೆ ಮಾಡಿಬಿಟ್ಟಿದ್ದಾರೆ, ಇದೆಲ್ಲವನ್ನು ಗಮನಿಸಿದ್ದೇವೆ.